ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು 6 ಮಂತ್ ಪ್ಲಸ್ ಬೇಬೀಸ್ಗೆ ಹೇಗೆ ರಾಗಿ ಸರಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೋಮ್ ಮೇಡ್ ಸೆರೆಲ್ಯಾಕ್ ಹಾಗೂ ಪ್ರೋಟೀನ್ ಪೌಡರ್, ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ತಾಯಂದ್ರಿಗೂ ನಿಮ್ಮ ಮಕ್ಕಳಿಗೆ 6 ತಿಂಗಳು ಕಂಪ್ಲೀಟ್ ಆಗೋವರೆಗೂ ಯಾವುದೇ ಸಾಲಿಡ್ ಫುಡ್ಸ್ನ ಕೊಡಬೇಡಿ. ಯಾಕಂದರೆ 3 ತಿಂಗಳು 4 ತಿಂಗಳು ಮಕ್ಕಳಿಗೆ ಡೈಜೆಷನ್ ಪವರ್ ಇರೋದಿಲ್ಲ. ಸೊ ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅಫೆಕ್ಟ್ ಆಗುತ್ತೆ, ಗಟ್ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದನ್ನೇ ಎಲ್ಲ ಡಾಕ್ಟರ್ಸ್ ಸಹ ಸಜೆಸ್ಟ್ ಮಾಡ್ತಾರೆ. ನಾನು ಸಹ ನನ್ನ ಮಗಳಿಗೆ 6 ತಿಂಗಳು ಕಂಪ್ಲೀಟ್ ಆಗೋವರೆಗೂ ಯಾವುದೇ ಸಾಲಿಡ್ ಫುಡ್ಸ್ನ ಸ್ಟಾರ್ಟ್ ಮಾಡಿಲ್ಲ. ಮಗುಗೆ ಇನ್ನೇನು 6 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ, ಸಾಲಿಡ್ ಫುಡ್ಸ್ ಹೇಗೆ ಕೊಡಬೇಕು, ಫಸ್ಟ್ ಫುಡ್ ಏನು ಕೊಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ಸ್ಪ್ರೌಟೆಡ್ ರಾಗಿ ಪೌಡರ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಗಿನ ಮೊಳಕೆ ಬರ್ಸೋದ್ರಿಂದ ಅದರ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಬಹಳ ಸುಲಭ ಆಗುತ್ತೆ. ರಾಗಿಯಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಥೇಚ್ಛವಾಗಿ ಕ್ಯಾಲ್ಶಿಯಂ, ಐರನ್ ಎಲ್ಲನೂ ಇರುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಸಹ ಇರುತ್ತೆ. ಸೊ ಮಕ್ಕಳಿಗೆ ಇದನ್ನು ಫಸ್ಟ್ ಫುಡ್ ಆಗಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಸ್ಪ್ರೌಟ್ ಹಾಕಿ ರಾಗಿ ಪೌಡರ್ ಮಾಡೋದು ಇನ್ನೂ ಒಳ್ಳೆಯದು. ಇದಕ್ಕೇನಿಲ್ಲ, ನಾನು 2 ಕಪ್ ರಾಗಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದು ಬೆಳೆದಿರೋ ರಾಗಿ, ನಮ್ಮ ಅಜ್ಜಿಯವರೇ ಬೆಳೆದಿರೋ ರಾಗಿ, ಅದಾದ್ರಿಂದ ಅವರೇ ಚೆನ್ನಾಗಿ ಮಾಟಿ ಕೊಟ್ಟಿದ್ದಾರೆ, ಏನೂ ಗಲೀಜಿರಲಿಲ್ಲ. ಸೊ ನಾನು ಅದನ್ನು 2 ರಿಂದ 3 ಬಾರಿ ತೊಳೆದು ಅದನ್ನು 4 ರಿಂದ 5 ಗಂಟೆ ಸೋಕ್ ಮಾಡಿದ್ದೆ. ಸೊ ಬೆಳಗ್ಗೆ ಸೋಕ್ ಮಾಡಿ ಈವ್ನಿಂಗ್ ನಾನು ಈ ಥರ ಒಂದು ಕ್ಲೀನ್ ಬಟ್ಟೆನ ತಗೊಂಡು ರಾಗಿ ನೀರೆಲ್ಲ ಸೋರಿಸಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿ ಒಂದು ಕಡೆ ಎತ್ತಿಟ್ಬಿಡಿ. ಇದನ್ನು 2 ಡೇಸ್ ಇಟ್ಟರೆ ಸಾಕು, ಮೊಳಕೆ ಹೊಡೆಯುತ್ತೆ. ಆದರೆ ಸೆಕೆಂಡ್ ಡೇ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು. ಇದನ್ನು ಹೇಗಿದ್ದರೂ ಬಿಸಿಲಲ್ಲಿ ಒಣಗಾಕಬೇಕು ಅಂತ ನಾನು ಇದನ್ನು ನೆಕ್ಸ್ಟ್ ಇನ್ನೊಂದು ಡೇ ಬಿಟ್ಟೆ. ಇದು 3 ದಿನಕ್ಕೆ ಇಷ್ಟು ಮೊಳಕೆ ಹೊಡೆದಿದೆ. ಇಷ್ಟು ಮೊಳಕೆ ಬರೆಸೋ ಅವಶ್ಯಕತೆ ಇಲ್ಲ. ನೀವು 2ನೇ ದಿನಕ್ಕೇ ತೆಗೆದು ಅದನ್ನು ಬಿಸಿಲಲ್ಲಿ ಒಣಗಾಕ್ಬೋದು. ಆದಷ್ಟು ತುಂಬ ಬಿಸಿಲಿರೋ ದಿನನ ನೋಡಿ ನೀವು ಹಾಕೋಬೇಕಾಗತ್ತೆ. ಸೊ ಇದು 3ನೇ ದಿನದ ಸ್ಪ್ರೌಟ್ಸ್ ಆಗಿರೋದ್ರಿಂದ ಈ ಥರ ಆಗಿದೆ. ತುಂಬಾ ಜಾಸ್ತಿ ಮೊಳಕೆ ಬಂದಿದೆ ಅಂತ ನಂಗೆ ಅನಿಸ್ತು. ಇಟ್ಸ್ ಓಕೆ. ಇದನ್ನು ಕ್ಲೀನಾಗಿ ಬಿಸಿಲಲ್ಲಿ ಒಣಗಾಕಿ ಅದನ್ನು ಪುಡಿ ಮಾಡಿದ್ರೆ ಆಯಿತು. ಸ್ಪ್ರೌಟೆಡ್ ರಾಗಿ ಪೌಡರ್ ರೆಡಿ ಆಗುತ್ತೆ. ಇದನ್ನು ಆಮೇಲೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಸಹ ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕಾಗಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ರಾಗಿನ ಮೊಳಕೆ ಬರ್ಸಿರೋದ್ರಿಂದ ಇದು ಮಕ್ಕಳಿಗೆ ಬ್ರೈನ್ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೂ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮಾರ್ಕೆಟಲ್ಲಿ ಸಿಗೋ ಪ್ಯಾಕೇಜ್ ಫುಡ್ಸ್ ಅಥವಾ ಸೆರ್ಲ್ಯಾಕ್ಗಳಲ್ಲಿ ಆ್ಯಡೆಡ್ ಶುಗರ್ ಹಾಗೂ ಕೆಮಿಕಲ್ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ಅದು ನಮ್ಮ ಪುಟಾಣಿ ಮಕ್ಕಳಿಗೆ ಒಳ್ಳೆಯದಲ್ಲ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮನೆಯಲ್ಲೇ ಇವಾಗ ಹೋಮ್ ಮೇಡ್ ಸೆರ್ಲ್ಯಾಕ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಮಸೂರ್ ದಾಲ್, ಅದನ್ನು ಮೈಸೂರು ಬೇಳೆ ಅಂತ ಸಹ ಕರೀತಾರೆ. ಹಾಗೆ ಅದ್ರ ಜೊತೆಗೆ 1 ಕಪ್ ತೊಗರಿಬೇಳೆ, 1 ಕಪ್ ಮೂಂಗ್ ದಾಲ್ ಹೆಸರು ಬೇಳೆ, 1 ಕಪ್ ಹೆಸರು ಕಾಳನ್ನ ತೊಗೊಳ್ತಾ ಇದ್ದೀನಿ. ಇದರೆಲ್ಲದ್ರ ಜೊತೆಗೆ ನಾನು ಅರ್ಧ ಕಪ್ ಕಡಲೆ ಬೇಳೆನ ತೊಗೊಳ್ತಾ ಇದ್ದೀನಿ. ಆ ಅರ್ಧ ಕಪ್ ಕಡಲೆಬೇಳೆ ಜೊತೆಗೆ ನಾನು ಅರ್ಧ ಕಪ್ ಕಡಲೆ ಬೀಜನ ಸಹ ತೊಗೊಳ್ತಾ ಇದ್ದೀನಿ. ಇದೆಲ್ಲ ದಾಲ್ ಪಲ್ಸಸ್ಗಳಲ್ಲಿ ಮಗುಗೆ ಬೇಕಾಗಿರೋ ಪ್ರೋಟೀನ್ ಸಿಗುತ್ತೆ. ಹಾಗೆ ಇದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭವಾದ ಬೇಳೆಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಬೇಳೆಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಯಾವುದೇ ಡೈಜೆಸ್ಟಿವ್ ಇಶ್ಯೂಸ್ ಕೂಡ ಆಗೋದಿಲ್ಲ. ಇದರ ಜೊತೆಗೆ ನಾನು 2 ಕಪ್ ಅಕ್ಕಿನ ತೊಗೊಳ್ತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಅಕ್ಕಿನ ತೊಗೋಬೋದು, ವೈಟ್ ರೈಸ್ ಅಂತಲ್ಲ, ಬ್ರೌನ್ ರೈಸ್, ರೆಡ್ ರೈಸ್ ಯಾವ ಅಕ್ಕಿ ಸಹ ತೊಗೋಬೋದು. ನಾನಿಲ್ಲಿ ವೈಟ್ ರೈಸ್ನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಒಂದೇ ಬೌಲ್ಗೆ ಹಾಕ್ಕೊಂಡು ನೀವು ತೊಳ್ಕೊಬೋದು. ಇಲ್ಲ ಅಂದರೆ ಸಪ್ರೇಟಾಗಿ ತೊಳಿತೀರಾ ಅಂದರೂ ನಿಮ್ಮ ಇಷ್ಟ. ಟೈಮ್ ಸೇವ್ ಮಾಡೋದಕ್ಕೆ ನಾನಿಲ್ಲಿ ಎಲ್ಲನೂ ಒಂದೇ ಬೌಲ್ನ ಹಾಕಿ ಕ್ಲೀನಾಗಿ 2 ರಿಂದ 3 ಸಲ ತೊಳ್ಕೊಬೇಕಾಗತ್ತೆ. ಮಕ್ಕಳಿಗೆ ನಾವೇನಾದರೂ ಆಹಾರನ ಮಾಡ್ತಾ ಇದ್ದೀವಿ ಅಂದರೆ ಆದಷ್ಟು ಹೈಜಿನಿಕ್ ಆಗಿ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಯಾಕಂದರೆ ಆ ಪುಟಾಣಿ ಮಕ್ಕಳಿಗೆ ಇನ್ನೂ ಅಷ್ಟು ಇಮ್ಯುನಿಟಿ ಬಂದಿರೋದಿಲ್ಲ. ನಾವು ಯಾವುದೋ ಧೂಳು ಮಣ್ಣು ಎಲ್ಲ ಇರೋದ್ರಿಂದ ಅವ್ರ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಹೈಜಿನಿಕ್ ಆಗಿ ಅವ್ರ ಫುಡ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇದನ್ನು ಕ್ಲೀನಾಗಿ 2 ರಿಂದ 3 ಬಾರಿ ತೊಳೆದಿದ್ದಾದಮೇಲೆ ಇದನ್ನು ಸನ್ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಏನಿಲ್ಲ, ಟೆರೆಸ್ ಮೇಲೆ ಅಥವಾ ನಿಮ್ಮ ಮನೆ ಮುಂದೆ ಜಾಗ ಇದ್ದರೆ ಕ್ಲೀನಾಗಿ ಒಂದು ಚಾಪೆನ ಹಾಸಿ ಅದರ ಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆನ ಹಾಕಬೇಕಾಗತ್ತೆ. ಕ್ಲೀನಾಗಿರೋ ಬಟ್ಟೆ ಹಾಕಿ ಅದ್ರ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ಅಷ್ಟೇ. ಚೆನ್ನಾಗಿ ಬಿಸಿಲಿರೋ ದಿನಾನ ನೋಡ್ಕೊಳ್ಳಿ. ಸ್ವಲ್ಪ ಬಿಸಿಲು ಚೆನ್ನಾಗಿದ್ದರೆ ಅವತ್ತು ಚೆನ್ನಾಗಿ ಒಣಗುತ್ತೆ ಅದು. ಸೊ ಅದನ್ನು ಕ್ಲೀನಾಗಿ ತೊಳೆದಿದ್ದಾದಮೇಲೆ ಹೀಗೆ ಒಣಗಾಕ್ಕೊಳ್ಳಿ. ಒಂದು ವೈಟ್ ಅಥವಾ ಯಾವುದಾದ್ರೂ ಕ್ಲೀನ್ ಬಟ್ಟೆ ಮೇಲೆ ಅದನ್ನು ಚೆನ್ನಾಗಿ ಒಣಗಾಕ್ಕೊಳ್ಳಿ. ಸೊ ಇದು ನೆಕ್ಸ್ಟ್ ಡೇ ನೋಡಿ ಈ ಥರ ಸ್ವಲ್ಪ ಡ್ರೈ ಆಗಿರುತ್ತೆ. ನಾನು 2 ಡೇಸ್ ಒಣಗಾಕಿದ್ದೆ. ಒಂದು ಸ್ವಲ್ಪ ಫಸ್ಟ್ ಡೇ ಅಷ್ಟೊಂದು ಒಣಗಿರಲಿಲ್ಲ. ಸೊ ಇದು ಸೆಕೆಂಡ್ ಡೇದು. ನೆಕ್ಸ್ಟ್ ಡೇ ಸಹ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದ್ದೆ. ಅದಾದಮೇಲಿಂದ ತೊಗೊಂಬಂದು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಡ್ರೈ ರೋಸ್ಟ್ ಮಾಡೋದು ಒಂದೇ ಕಾರಣ, ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ನೀರಿನ ಅಂಶ ಇದ್ಬಿಡುತ್ತಾ ಅಂತ ಅಷ್ಟೇ. ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನೀವು ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೋಬೇಕಾಗತ್ತೆ.
ಪೂರ್ತಿಯಾಗಿ ಉರಿಯೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ತಗೊಂಡು ನಾನು ಇಲ್ಲಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎತ್ಕೊಂಡೋಗಿ ನಾವು ಮಿಷಿನಲ್ಲಿ ಹಾಕ್ಸ್ಕೊಬರ್ತೀವಿ. ಇದರ ಜೊತೆಗೆ ನಾನು ಸ್ಪ್ರೌಟೆಡ್ ರಾಗಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸಪ್ರೇಟಾಗಿ ಸಹ ಮಾಡ್ಕೋಬೋದು ನೀವು. ನಾನು ಎರಡೂ ಒಂದರಲ್ಲೇ ಹಾಕ್ಕೊಂಡು ಅದನ್ನು ಮಿಷಿನ್ಗೆ ಹಾಕ್ಸ್ಕೊಬರ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಹಾಕ್ಕೊಡೋದಿಲ್ಲ ಅವರು. ಸೊ ಎರಡೂ ಹಾಕ್ಸಿದ್ದಾದಮೇಲೆ ಕ್ಲೀನಾಗಿ ಜರಡಿ ಇಟ್ಕೊಳ್ಳಿ. ಅಷ್ಟೇ, ಹೋಮ್ ಮೇಡ್ ಸೆರೆಲ್ಯಾಕ್ ಮನೆಯಲ್ಲೇ ನಾವೇ ಮಾಡ್ಕೊಳ್ಬೋದು. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಹಾಗೆ ವೆಯ್ಟ್ ಗೇನ್ಗೆ ಒಂದು ಪ್ರೋಟೀನ್ ಪೌಡರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ನಟ್ಸ್ ಪೌಡರ್ನ ಆದಷ್ಟು 8+ ಮಂತ್ ಬೇಬೀಸ್ಗೆ ಕೊಡೋದಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಕೊಡೋದು ಅಷ್ಟೊಂದು ಸೂಕ್ತ ಅಲ್ಲ. ಒಂದ್ಸಲ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ ಕೊಡೋದ್ರಿಂದ ಏನೂ ತಪ್ಪಾಗೋದಿಲ್ಲ. ಮಗಳಿಗೆ ಇವಾಗ ತನಕ ಯಾವುದೇ ಥರ ಡ್ರೈ ಫ್ರೂಟ್ಸ್ ನಟ್ಸ್ ಏನೂ ಕೊಟ್ಟಿರಲಿಲ್ಲ. ನೆಕ್ಸ್ಟ್ ವೀಕ್ ಅವಳಿಗೆ 8 ಮಂತ್ಸ್ ಕಂಪ್ಲೀಟ್ ಆಗೋದ್ರಿಂದ ನಾನು ಈ ಫುಡ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇವಾಗ ಹಾಗೆ ನಟ್ ಪೌಡ್ರನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಬಾದಾಮಿ, ಅರ್ಧ ಕಪ್ ಕ್ಯಾಶ್ಯೂ, ಅರ್ಧ ಕಪ್ ವಾಲ್ನಟ್ಸ್, ಅರ್ಧ ಕಪ್ ಪಿಸ್ತಾನ ತೊಗೊತಿದ್ದೀನಿ. ಇದು ಪ್ಲೇನ್ ಪಿಸ್ತಾ, ಸಾಲ್ಟೆಡ್ ಪಿಸ್ತಾ ಅಲ್ಲ. ಹಾಗೆ ಅರ್ಧ ಕಪ್ ಡೇಟ್ಸ್ನ ತೊಗೊಂಡು 1 ಕಪ್ ಮಖಾನನ ತೊಗೊಳ್ತಾ ಇದ್ದೀನಿ. ಎಲ್ಲನೂ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಖಾನ ಮತ್ತು ಡೇಟ್ಸ್ನ ಬಿಟ್ಟು ಮಖಾನನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಡೇಟ್ಸ್ನ ಕೂಡ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ನಾನಿಲ್ಲಿ ಬೇಕಿದ್ರೆ ನೀವು ಒಂಚೂರು ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸಹ ಮಕ್ಕಳಿಗೆ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಡ್ರೈ ಫ್ರೂಟ್ಸ್ ಸಹ ಸ್ವಲ್ಪ ಫ್ರೈ ಆಗೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಸೀಡ್ಸ್ ತೆಗಿತಾ ಇದ್ದೀನಿ ಡೇಟ್ಸಲ್ಲಿ. ಯಾಕಂದರೆ ಅದು ಸೀಡ್ಸ್ನ ನಾವು ತೆಗ್ದೇ ಪುಡಿ ಮಾಡಬೇಕಾಗತ್ತೆ. ಸೊ ಆ ಡೇಟ್ಸ್ನೆಲ್ಲ ನಾನು ಕ್ಲೀನಾಗಿ ಬಿಡಿಸ್ಕೊಂಡು ಹಾಗೆ ನಾನು ಪ್ಯಾನಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಸ್ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ನಾನಿಲ್ಲಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಆಗಿದ್ರೆ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಎಲ್ಲನೂ ಕ್ಲೀನಾಗಿ ಕಲರ್ ಚೇಂಜ್ ಆಗಿದ್ಮೇಲೆ ಅದು ಘಮ ಬರುತ್ತೆ. ಆವಾಗ ಗೊತ್ತಾಗಿರುತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು. ಅದನ್ನು ಪುಡಿ ಮಾಡ್ಕೊಳ್ಳೋದು ಮುಂಚೆ ಅದು ಕ್ಲೀನಾಗಿ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ಬಿಸಿ ಇರಬಾರ್ದು. ಕೂಲಾಗಾದಾದ್ಮೇಲೆ ನೀವು ಮಿಕ್ಸಿಯಲ್ಲಿ ಹಾಕೋಬೇಕಾಗತ್ತೆ. ಸೊ ಅದು ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದಾದಮೇಲೆ ಅದೇ ಪ್ಯಾನ್ಗೆ ನಾನು ಮಖಾನನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ತುಪ್ಪ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು. ಸೊ ಇದನ್ನು ಸಹ ಹಾಗೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಕ್ರಿಸ್ಪಿಯಾಗುತ್ತೆ. ಸೊ ಆ ಕ್ರಿಸ್ಪಿಯಾಗಿ ಆಗಿದ್ಮೇಲೆ ನೀವು ಅದನ್ನು ಸಪ್ರೇಟಾಗಿ ಒಂದು ಅದೇ ಪ್ಲೇಟಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ಮನೇಲೇ ಮಾಡಿರುವ ಹಸುವಿನ ತುಪ್ಪನ ಬಳಸ್ತಾ ಇದ್ದೀನಿ. ನೀವು ಆಚೆ ಕಡೆಯಿಂದ ಏನಾದರೂ ತರ್ತಾ ಇದ್ದೀರಾ ಅಂದರೆ ಆದಷ್ಟು ಒಳ್ಳೆ ಬ್ರ್ಯಾಂಡ್ ತುಪ್ಪನ ತಂದು ಚೆನ್ನಾಗಿರೋ ಕ್ವಾಲಿಟಿ ಘೀ ತಂದು ಮಗುಗೆ ಕೊಡೋದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ಈ ಮಖಾನ ಎಲ್ಲ ಫ್ರೈ ಆಗಿದ್ಮೇಲೆ ಅದನ್ನು ಸಹ ನಾನು ಅದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಕಿರೋ ಡ್ರೈ ಡೇಟ್ಸ್ನ ಹಾಕಿ ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಹೊಸದಾಗಿ ಡ್ರೈ ಡೇಟ್ಸ್ ಪೌಡರ್ ಅಂತಲೇ ಸಿಗ್ತಿದೆ. ಅದನ್ನು ಮಗುಗೆ ನೀವು ಯಾವುದಾದ್ರೂ ಪಾರೇಜ್ ಮಾಡಿದ್ರೆ ಅಥವಾ ಪ್ಯಾನ್ ಕೇಕ್ಸ್, ದೋಸೆ, ಚಪಾತಿ ಮಾಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಕೊಡ್ಬೋದು ಡ್ರೈ ಡೇಟ್ಸ್ನ ಅಂತ. ನಿಮಗೆ ಮಾರ್ಕೆಟಲ್ಲಿ ಡ್ರೈ ಡೇಟ್ಸ್ ಪೌಡರ್ ಸಹ ಸಿಗ್ತಿದೆ. ಅದನ್ನು ಹೀಗೆ ಪ್ಯಾನಲ್ಲಿ ರೋಸ್ಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಂಡ್ರೆ ಆಯಿತು, ಡ್ರೈ ಡೇಟ್ಸ್ ಆಗೇ ಹೋಗುತ್ತೆ. ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು ಆ ಡ್ರೈ ಡೇಟ್ಸ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸಹ ನಾನು ಸನ್ಫ್ಲವರ್ ಸೀಡ್ಸ್ನೂ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಲ್ ಆಗೋಕ್ಕೆ ಬಿಡಬೇಕಾಗತ್ತೆ. ನಾನು ಎಲ್ಲನೂ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಒಂದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನಾವು ಕ್ಲೀನಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು. ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ರೆಡಿ ಮಾಡ್ಕೊಂಡು ಬಿಡ್ತೀವಿ. ಮಕ್ಕಳಿಗೆ ರಾಗಿ ಸರಿ ಮಾಡುವಾಗ ಅಥವಾ ದೋಸೆ, ಚಪಾತಿ, ಕಿಚಡಿ, ಅನ್ನ ಏನಾದರೂ ಮಾಡುವಾಗ 1 ಸ್ಪೂನ್ನ ಹಾಕ್ಕೊಂಡ್ರೆ ಸಾಕು. ಮಗುಗೆ ಬೇಕಾಗಿರುವ ಪ್ರೋಟೀನ್ ಅಂಶ ಸಿಗುತ್ತೆ. ಹಾಗೆ ಹೆಲ್ತಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಸಹ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಬರೀ ಮಕ್ಕಳಿಗೆ, ಚಿಕ್ಕ ಬೇಬೀಸ್ಗೆ ಅಲ್ಲ, ಯಾವುದೇ ಮಕ್ಕಳಿಗಾದರೂ ಕೊಡ್ಬೋದು. 1 ಇಯರ್ 2 ಇಯರ್ ಮಕ್ಕಳೇನಾದರೂ ಇದ್ದರೆ ನಿಮ್ಮ ಮನೇಲಿ ಅವ್ರಿಗೆ ಸಹ ಹಾಲಲ್ಲಿ ಹಾಕ್ಕೊಳ್ಬೋದು. ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಮಾಡಬೇಕಂದ್ರೆ ಒಂಚೂರು ಶುಗರು, ಮಿಲ್ಕ್ ಪೌಡರು, ಕೋಕೋ ಪೌಡರ್ನ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿರುತ್ತೆ. ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಆಚೆಯಿಂದ ತರೋ ಯಾವುದೇ ಹಾರ್ಲಿಕ್ಸ್, ಬೂಸ್ಟ್ಗಿಂತ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ಸಹ ಕುಡಿತಾರೆ, ಅವ್ರಿಗೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗತ್ತೆ. ಇದನ್ನು ದೊಡ್ಡವರು ಸಹ ಕನ್ಸ್ಯೂಮ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗೆ ಅಂತಲ್ಲ. ಇದಕ್ಕೆ ದೊಡ್ಡವ್ರಿಗೆ ಬೇಕಾಗಿರೋ ಎಲ್ಲ ಪ್ರೋಟೀನ್ ಸಹ ಈ ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ. ನಾವು ಸಹ ಹಾಲಿಗೆ ಈ ಪೌಡರ್ನ ಹಾಕ್ಕೊಂಡು ಕುಡಿಬೋದು.
ಈಗ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಆದಷ್ಟು ಸ್ಲೋ ಸ್ಪೀಡಲ್ಲಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಹೈ ಸ್ಪೀಡಲ್ಲಿ ಮಾಡ್ತೀರಾ ಅಂದರೆ ಅದು ಆಯಿಲ್ ಬಿಟ್ಕೊಂಡು ಬಟರ್ ಕನ್ಸಿಸ್ಟೆನ್ಸಿಲಾಗ್ಬಿಡತ್ತೆ. ಈ ಆಲ್ಮಂಡ್ ಬಟರ್, ಪೀನಟ್ ಬಟರ್ ಎಲ್ಲ ಕೇಳಿರ್ತೀರಲ್ವ. ಸೊ ಆದಷ್ಟು ಸ್ಲೋ ಸ್ಪೀಡಲ್ಲಿ ಇದನ್ನು ರನ್ ಮಾಡಿಕೊಂಡು ಈ ಥರ ಪುಡಿ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಜಾರ್ಗೆ ಹಾಕಿಟ್ರೆ ಮುಗೀತು. ಪ್ರೋಟೀನ್ ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಬೋದು. ಆವಾಗಲೇ ಹೇಳಿರೋ ಹಾಗೆ ಇದನ್ನು ನಿಮಗೆ ಯಾವ ರೀತಿ ಬೇಕಾದರೆ ಆ ರೀತಿ ಬಳಸ್ಕೊಳ್ಬೋದಾಗತ್ತೆ. ಇದಕ್ಕಿಂತ ಬಹಳಷ್ಟು ಹೆಲ್ತಿ ವೆಯ್ಟ್ ಗೇನಿಂಗ್ ಫುಡ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೈಜಿನಿಕ್ ಆಗಿ ಮಾಡ್ಕೊಂಡಿರ್ತೀರ. ಹಾಗೆ ಇದರಲ್ಲಿ ಏನೇನು ಹಾಕಿರ್ತೀರ ಅಂತ ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತಿರೋದ್ರಿಂದ ಮಕ್ಕಳು ಕೊಡೋದಕ್ಕೆ ನಮಗೆ ಭಯ ಇರೋದಿಲ್ಲ. ಆಚೆಗಳಿಂದ ಪ್ಯಾಕೇಜ್ ಫುಡ್ಸ್ ತಂದು ಇದರಲ್ಲಿ ಏನು ಹಾಕಿರ್ತಾರೋ, ಏನು ಕೆಮಿಕಲ್ಸ್ ಇರುತ್ತೋ ಅಂತ ಯೋಚನೆ ಬರುತ್ತೆ. ಆದರೆ ಹೀಗೆ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಒಂದು ಸಮಾಧಾನ, ನಮ್ಮ ಮಕ್ಕಳಿಗೆ ನಮ್ಮ ಕೈ ಅಡುಗೆ ಮಾಡಿ ಕೊಡ್ತಾ ಇದ್ದೀವಿ ಅನ್ನೋದೊಂದು ಸಮಾಧಾನ ಇರುತ್ತೆ. ಸೊ ಇಷ್ಟೇ, ಇವತ್ತಿಗೆ ಡ್ರೈ ಫ್ರೂಟ್ಸ್ ಪೌಡರ್ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಎಲ್ಲನೂ ಸೇರಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆವಾಗಲೇ ಮಿಷಿನ್ಗೆ ಹಾಕ್ಸ್ಕೊಬಂದು ಜರಡಿ ಹಿಡಿದು ಒಂದು ಕ್ಲೀನಾಗಿರೋ ಕಂಟೈನರಲ್ಲಿ ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇವಾಗ ರಾಗಿ ಪಾರೇಜ್ ಅಥವಾ ರಾಗಿ ಸರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಮೊದಲಿಗೆ ನೀರನ್ನ ಕಾಯಿಸಿ ಅದಕ್ಕೆ ರಾಗಿ ಮಿಕ್ಸ್ಚರ್ನ ಹಾಕ್ಕೊಳ್ಬೋದು, ಅಥವಾ ರಾಗಿ ಮಿಕ್ಸ್ಚರ್ನೇ ಡೈರೆಕ್ಟಾಗಿ ನೀರು ಸ್ಟವ್ ಮೇಲೆ ಇಟ್ಟರೆ ಸಹ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ತೆಳ್ಳಕ್ಕಿರಲಿ ಅಂತ ಅಂದ್ಬಿಟ್ಟು ಫಸ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲಿಂದ 2 ಸ್ಪೂನ್ ಆ ಪೌಡರ್ನ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಯಾವುದೇ ಲಂಪ್ಸ್ ಇಲ್ದಿರೋ ಹಾಗೆ ಇಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನೀರಿಗೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತೀವಿ ಅಂದರೆ ಅದು ಲಂಪ್ಸ್ ಹಾಗೇ ಇದ್ದು ಗಂಟು ಉಳಿಯುತ್ತೆ, ಮಗುಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಸೊ ನೀರು ಕಾದಿದ್ದಾದಮೇಲೆ ನಾನು ಆ ಮಿಕ್ಸ್ಚರ್ ಮಾಡ್ಕೊಂಡಿರೋದನ್ನ ಕ್ಲೀನಾಗಿ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಆದಷ್ಟು ಇದನ್ನು ಸಹ ಲೋ ಫ್ಲೇಮಲ್ಲೇ ಮಾಡಿ. ಮಡಿಕೆಲಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಅನಿಸುತ್ತೆ. ಸೊ ನಾನು ಮಡಿಕೆಲಿ ಮಾಡ್ತಿರೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನದ ಉರಿಯಲ್ಲೇ ಅದನ್ನು ಉರಿಸ್ತಾ ಇದ್ದೀನಿ. ಆವಾಗ ಸ್ಟಿರ್ ಮಾಡ್ತಾಯಿರಿ, ಹಾಗೆ ಬಿಟ್ಟರೆ ಅದು ಗಟ್ಟಿಯಾಗಿಬಿಡತ್ತೆ. ಹಾಗೆ ನಿಧಾನಕ್ಕೆ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಅರ್ಧಂಬರ್ಧ ಕುದಿದ್ರೆ ಸಹ ಮಗುಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಕ್ಲೀನಾಗಿ ಕುದಿಸಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಲೇಬೇಡಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾವು ಆವಾಗಲೇ ಮಾಡ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಪೌಡರ್ನ ಸಹ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಮಗಳಿಗೆ 7 ಮಂತ್ ಆಗಿರೋದ್ರಿಂದ ನಾನು 2 ಟೈಮ್ಸ್ ಅವಳಿಗೆ ಸಾಲಿಡ್ ಫುಡ್ಸ್ನ ಕೊಡ್ತೀನಿ. ಮಿಕ್ಕಿದ ಟೈಮೆಲ್ಲ ಬ್ರೆಸ್ಟ್ ಫೀಡಿಂಗೇ ಮಾಡ್ತಾ ಇರ್ತೀನಿ. ಸೊ ಸೆಂಟರಲ್ಲಿ ಸ್ನ್ಯಾಕ್ಸ್ ಕೂಡ ತಿಂತಾಳೆ, ಫಿಂಗರ್ ಫುಡ್ಸು. ಬಟ್ ಈ ರಾಗಿ ಸರಿನ ನಾನು ಕಂಪಲ್ಸರಿಲಿ 1 ಡೇಗೆ ಒನ್ಸ್ ಆದರೂ ಕೊಡ್ತೀನಿ. ಬೇರೆ ಟೈಮ್ ನಾನು ಬೇರೆ ಫುಡ್ಸ್ ಕೊಟ್ಟರು ಈ 2 ಟೈಮ್ಸ್ ತಿನ್ನೋ ಸಾಲಿಡ್ ಫುಡ್ಡಲ್ಲಿ 1 ಟೈಮ್ ಈ ರಾಗಿ ಸರಿ ಕಂಪಲ್ಸರಿ ಒಳಗೆ ಹಾಗೆ ಇರುತ್ತೆ. ಸೊ ಹಾಗೆ ರಾಗಿ ಸರಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಚಿಕ್ಕ ಸ್ಪೂನ್ ಡ್ರೈ ಫ್ರೂಟ್ ಪೌಡರ್ನ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಫಸ್ಟ್ ಟೈಮ್ ನಾನು ಡ್ರೈ ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಸ್ಮಾಲ್ ಪೋರ್ಷನ್ಸಲ್ಲಿ ಕೊಡ್ತೀನಿ. ಸೂಪರ್ ಫುಡ್ಸ್ ಅಂದ್ಬಿಟ್ಟು ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಮಗುಗೆ ಹೇಗಾಗುತ್ತೆ, ಅಲರ್ಜೀಸ್ ಆಗುತ್ತಾ, ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿಕೊಂಡು ನಾವು ಒಂದು ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಒಂದು ಚಿಕ್ಕ ಸ್ಪೂನಷ್ಟು ಗೀನ ಆ್ಯಡ್ ಮಾಡಿದ್ದೀನಿ. ಈ ಗೀವಿನ ತುಪ್ಪ ಒಂದು ಒಳ್ಳೆಯ ಹೆಲ್ತಿ ಫ್ಯಾಟ್ ಆಗಿರೋದ್ರಿಂದ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ, ವೆಯ್ಟ್ ಗೇನ್ ಆಗೋದಕ್ಕೆ, ಹಾಗೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಹ ಇಂಪ್ರೂವ್ ಆಗುತ್ತೆ. ಸೊ ನೋಡಿದ್ರಲ್ಲ ಹೇಗೆ ಮನೆಯಲ್ಲೇ ನಾವು ಹೋಮ್ಮೇಡ್ ಸೆರೆಲ್ಯಾಕ್, ಸ್ಪ್ರೌಟೆಡ್ ರಾಗಿ ಪೌಡರ್ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡೋದು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ.